ನಾಗರಿಕ ಸರಬರಾಜು ಇಲಾಖೆಯಿಂದ ಗ್ರಾಹಕರ ನ್ಯಾಯಬೆಲೆ ಅಂಗಡಿಗಳಿಗೆ ಈ ಭಾಗದಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ BPL ಮತ್ತು ಅಂತ್ಯೋದಯ ಕಾರ್ಡ್ ಪಡಿತರ ಚೀಟಿ ಇರುವಂಥ ಕುಟುಂಬಗಳು 890 ಇದ್ದಾವೆ. BPL ಕಾರ್ಡ್ನ ಕುಟುಂಬಗಳು 20,383 ಇದ್ದಾರೆ. ಒಟ್ಟು 21,273 ಪಡಿತರ ಚೀಟಿಗಳಿದ್ದಾವೆ. ಅಂತ್ಯೋದಯದು ಸದಸ್ಯರು 3,770 ಇದ್ದಾರೆ. BPL ಕಾರ್ಡ್ನಲ್ಲಿ 20,383 ಕಾರ್ಡ್ಗಳಿಗೆ 80,000 ಕುಟುಂಬಗಳು ಇದನ್ನ ಅಂದ್ರೆ 80,000 ಸದಸ್ಯರು ಇದ್ದಾರೆ. ಒಟ್ಟು 84,134 ಸದಸ್ಯರಿಗೆ ಇದು ಆಹಾರ ಇಲಾಖೆಯಿಂದ ಇವರಿಗೆ ಫೆಬ್ರವರಿ ತಿಂಗಳ 5 kg ಮತ್ತು ಮಾರ್ಚ್ ತಿಂಗಳಿನಲ್ಲಿ 10 kg ಸೇರಿ ಒಬ್ಬ ಸದಸ್ಯರಿಗೆ 15 kg ಕೊಡ್ತಾ ಇರೋದು. ಇವಾಗ ಇದಕ್ಕೆ ಮುಂಚೆ ಎಲ್ಲಾನು ಕೂಡ DPT ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು. ಈ ತಿಂಗಳಿಂದ ಕಳೆದ ತಿಂಗಳ 5 kg ಮತ್ತು ಈ ತಿಂಗಳ 10 kg ಇವರಿಗೆ ಈ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಅಂತ ದೂರದೃಷ್ಟಿಯಿಂದ ಈ ರೀತಿ ಮಾಡಿದ್ದಾರೆ. ಈ ಯೋಜನೆಯ ಬಗ್ಗೆ ಇವರಿಗೆ ಜಾಸ್ತಿ ಬಹಳ ವರ್ಷಗಳಿಂದನೂ ಕೂಡ ಇವರು ಈ ಯೋಜನೆಯ ಫಲಾನುಭವಿಗಳು ಕೂಡ ಆಗಿರೋದ್ರಿಂದ ಮೊದಲು ಸ್ವಲ್ಪ ದಿನ ಅಕ್ಕಿ ಎಲ್ಲಿಂದ ತಗೊಂಡು ಬರೋದು ಅಂತ ನಮ್ಮ ರಾಜ್ಯ ಸರ್ಕಾರ ಭಾಳ ಚಿಂತನೆ ಮಾಡಿ ಓಡಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಕಳೆದ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಸರಿಯಾದ ರೀತಿ ಸ್ಪಂದಿಸದೇ ಇದ್ದಾಗ ಆ ಸಂದರ್ಭದಲ್ಲಿ ಸರ್ಕಾರ ಮಹತ್ವವಾಗಿರುವಂಥ ಯೋಜನೆ ಮಾಡಿ DPT ಮುಖಾಂತರ ಪ್ರತಿಯೊಬ್ಬ ಅಂತ್ಯೋದಯ ಕಾರ್ಡ್ ಇರ್ಬೋದು BPL ಕಾರ್ಡ್ಗೆ ನೇರವಾಗಿ ಹಣವನ್ನು DPT ಮುಖಾಂತರ ವರ್ಗಾವಣೆ ಮಾಡ್ತಾಯಿದ್ರು. ಅದಾದಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಮನ್ವಯತೆಯಿಂದ ಮತ್ತೆ ಇವರಿಗೆ ಅಕ್ಕಿಯನ್ನು ಕೊಡುವಂಥ ಅನ್ನಭಾಗ್ಯವನ್ನು ಕೊಡುವಂಥ ದೂರದೃಷ್ಟಿ ಮೊದಲಿಂದ ನಮ್ಮ ಸರ್ಕಾರಕ್ಕೆ ಇತ್ತು. ಈಗ ಅದರ ಫಲಾನುಭವಿಗಳು ನನ್ನ ಕ್ಷೇತ್ರದಲ್ಲೇ 84,000 ಸದಸ್ಯರು ಇದರ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳು ಹಸಿವು ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಕನಸನ್ನು ಕಂಡಿದ್ರು, ಸಂಕಲ್ಪವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ವಿಶೇಷವಾಗಿ ನನ್ನ KGF ಕ್ಷೇತ್ರದಲ್ಲಿ ಕಾರ್ಮಿಕರೇ ಹೆಚ್ಚು ಇರುವಂಥವರಿಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಅವ್ರ ಮನೆ ಬಾಗಿಲಿಗೆ ಮುಟ್ತಾ ಇದೆ ಅಂದರೆ ಇದು ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಹೇಗೆ ಗೃಹಲಕ್ಷ್ಮಿ ಕೂಡ ಅದೇ ರೀತಿ ಅವ್ರ ಮನೆ ಬಾಗಿಲಿಗೆ ಸೇರ್ತಾ ಇದೆ. ಆ ರೀತಿ ಆಹಾರ ಇಲಾಖೆಯಿಂದ ಅಲ್ಲಿನ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಯ ವರ್ತಕರು ಏನಿದ್ದಾರೆ ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂಥದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. BPL ಕಾರ್ಡ್ಸ್ದು ಕೆಲವೊಂದೆಲ್ಲ ಹಿಂದೆ ಅವರಿಗೆ ಕ್ಲಾರಿಫಿಕೇಶನ್ಸ್ನ ಅವಶ್ಯಕತೆ ಇತ್ತು. ಅಧಿಕಾರಿಗಳ ಮಧ್ಯೆ ಕುತ್ಕೊಂಡು ಏನೆಲ್ಲ ಸಮಸ್ಯೆಗಳಿಂದ ಕಾರ್ಡು ಮತ್ತೆ ಮಾಡಬೇಕಾಗತ್ತೆ ಅನ್ನೋವಂಥದ್ದು ಅರ್ಥ ಮಾಡ್ಕೊಂಡಿದ್ದಾರೆ. ಭಾಳ ವರ್ಷಗಳಿಂದನೂ ಕೂಡ BPL ಕಾರ್ಡ್ನ ಅವಶ್ಯಕತೆ ಇದೆ ಅಂತ ಭಾಳ ಜನ ಬಂದು ಇಲಾಖೆಯಲ್ಲಿ ಪದೇ ಅದರ ಪ್ರಯತ್ನ ಮಾಡ್ತಾಯಿದ್ರು. ಮತ್ತು ಆರೋಗ್ಯದ ಒಂದು ವಿಚಾರ ಬಂದಾಗ ಅದನ್ನು ಇಮಿಡಿಯೇಟಾಗಿ ಕಾರ್ಡ್ ಮಾಡುವಂಥದ್ದು 2 ದಿನದಲ್ಲಿ ಅಥವಾ 1 ದಿನದಲ್ಲಿ ಆ ಕಾರ್ಡ್ನ ಮಾಡಿಕೊಡುವಂಥ ವ್ಯವಸ್ಥೆಗೆ ತಂದರು. ಅದಾದಮೇಲೆ ಒಂದು ಫ್ಯಾಮಿಲಿ ಇನ್ನೂ ಸಪ್ರೇಟಾಗಿ ವಿಭಜನೆ ಆದಾಗ ಒಂದು ಕುಟುಂಬ ಅದರಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ BPL ಕಾರ್ಡ್ ಮಾಡೋದಕ್ಕೆ ಕೆಲವೊಂದು ಮಾನದಂಡಗಳನ್ನ ಸರಿಯಾದ ರೀತಿ ಮಾಡಲಿಕ್ಕೆ ಕಾಲಾವಕಾಶ ತಗೊಂಡು ಈಗ ಹೊಸ BPL ಕಾರ್ಡ್ ಮಾಡಲಿಕ್ಕೂ ಒಂದು ಅವಕಾಶ ಮಾಡಿದರೆ ಈಗ ಮೆಡಿಕಲ್ ಎಮರ್ಜೆನ್ಸಿ ಕೊಡ್ತಿದ್ದೀರಾ. ಮುಂದೆ ಅದರ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಪ್ರಯತ್ನ ಮಾಡಿದ್ದಾರೆ ಅವರು. ಹೊಸ BPL ಕಾರ್ಡ್ಗೂ ಕೂಡ ಅವಕಾಶ ಮಾಡಿದ್ದೀವಿ ಅಂತ ಮಂತ್ರಿಗಳೇ ನೇರವಾಗಿ ಹೇಳಿರೋದ್ರಿಂದ ಆದಷ್ಟು ಬೇಗ ನಾವು ಹೊಸ BPL ಕಾರ್ಡ್ಸು ಮಾಡಿಸುವಂಥದ್ರಲ್ಲಿ ನಿರೀಕ್ಷೆ ಮಾಡ್ಬೋದು. ನನಗೆ ಇವತ್ತು ಏನು ಸಮಾಧಾನ ಇದೆ ಅಂದರೆ ನಗರ ಭಾಗದಲ್ಲಿ ಹತ್ತತ್ರ 1 ಲಕ್ಷ ಅಲ್ಲ 84,000 ಸದಸ್ಯರು ಅಂದರೆ 20,000 ಕುಟುಂಬಗಳು 84,134 ಸದಸ್ಯರು. ತಪ್ಪು ಹೇಳೋಂಗಿಲ್ವಲ್ಲ ನಿಮ್ಮ ಮುಂದೆ ಮೇಡಮ್, ಚೀಟಿ ಇಟ್ಕೊಂಡು 200-300 ಹೇಳ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಿರಲ್ಲ, ಅದಕ್ಕೋಸ್ಕರ. ಆದರೂ ನನಗೆ ಒಂದು ಖುಷಿ ಇದೆ, ಸರ್ಕಾರದ ಯೋಜನೆ 20,000 ಕುಟುಂಬಗಳಲ್ಲಿ 80,000 ಸದಸ್ಯರಿಗೆ ಈ ಯೋಜನೆ ಮುಕ್ತಾ ಇದೆ, ಸರ್ಕಾರದ ಯೋಜನೆ ಮುಕ್ತಾ ಇದೆ.
ಮುಖ್ಯಮಂತ್ರಿಗಳ ದೂರದೃಷ್ಟಿ, ಸರ್ಕಾರದ ದೃಢ ಸಂಕಲ್ಪ, ಗ್ಯಾರಂಟಿ ಯೋಜನೆಗಳಿಂದ ನಾವು ನೆಲ ಕಚ್ಚಿದ್ದೀವಿ ಅಂತ ಇದ್ರು. ನನ್ನ ಕ್ಷೇತ್ರದಲ್ಲೇ ಇಷ್ಟು ಸಂಖ್ಯೆಯಲ್ಲಿ ಫಲಾನುಭವಿಗಳು ಇದರ ಈ ಅನ್ನಭಾಗ್ಯದ ಯೋಜನೆಯ ಲಾಭವನ್ನು ಪಡೀತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರಕ್ಕೆ ಧನ್ಯವಾದಗಳು. ಹೊಸ ಹೆಸರನ್ನ ಸೇರ್ಪಡೆ ಮಾಡುವಂಥ ಪ್ರಕ್ರಿಯೆ ಈಗ ಶುರುವಾಗಿದೆ. ಹೊಸ ಹೆಸರನ್ನ ಏನು ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು ನಮ್ಮ ಆಹಾರ ಇಲಾಖೆಯ ಫುಡ್ ಇನ್ಸ್ಪೆಕ್ಟರು ಹೊಸ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. போட்டோட வெயிட் ஆகாது விடுமா. தாண்டியாட்டமும் ஆட தசரா கூட்டமும் கூட குஜராத் குமரிகளாட காதலன் காதலிய தேட அவள் தென்படுவாளோ எந்தன் கண் மறைவாக இன்று காதல் சொல்வாளோ நெஞ்சோடு. அவள் தென்படுவாளோ எந்தன் கண் மறைவாக இன்று காதல் சொல்வாளோ நெஞ்சோடு. அவள் எங்கே என காணாமல் வாட என்னை தான் எங்க வைப்பாளோ. அவள் எங்கே என காணாமல் வாட என்னை தான் எங்க வைப்பாளோ. தாண்டியாட்டமும் ஆட தசரா கூட்டமும் கூட குஜராத் குமரிகளாட காதலன் காதலிய தேட உன்னை கண்டு எண்ணம் யாவும் அல்ல ஊமையாகி நின்றதென்ன சொல்ல 100 வார்த்தை அல்ல அல்ல ஒரு வார்த்தை புரிய நீ தாண்டி ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.